ಅಧ್ಯಾಯ 10 ಶ್ಲೋಕ 33. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವ ಸಾಮಸಿಕಸ್ಯ ಚ ಆಮೇವಾಕ್ಷಯ ಕಾಲೋ ದಾತಾಹಂ ವಿಶ್ವತೋ ಮುಖಃ. ಈ ಶ್ಲೋಕದ ಅನುವಾದ: ಅಕ್ಷರಗಳಲ್ಲಿ ಮೊದಲ ಅಕಾರ ನಾನು, ಆ ಎಂದು ಕರೆಸಿಕೊಂಡು ಅಕಾರ ಎನ್ನಿಸಿ ಅಕಾರದಿಂದ ವಾಚ್ಯನಾಗಿದ್ದೇನೆ. ಸಮಾಸಗಳ ಗುಂಪಿನಲ್ಲಿ ದ್ವಂದ್ವ ಸಮಾಸ ನಾನು, ಅಂದರೆ ಎರಡು ರೂಪಗಳಿಂದ ಒಳಗು ಹೊರಗು ಇರುವುದರಿಂದ ದ್ವಂದ್ವ ಎನ್ನಿಸಿ ದ್ವಂದ್ವ ಸಮಾಸದಲ್ಲಿದ್ದೇನೆ. ಅಳಿವಿರದ ನಾನೇ ಕಬಳಿಸುವವನು, ಎಲ್ಲೆಡೆ ತುಂಬಿದ್ದು ಎಲ್ಲವನ್ನು ಸಲಹುವವನು ನಾನೇ. ಈ ಶ್ಲೋಕದ ಭಾವಾರ್ಥ: ಹಿಂದೆ ಶಬ್ದಗಳಲ್ಲಿ ಓಂಕಾರವನ್ನು ಹೇಳಿದ ಕೃಷ್ಣ ಇಲ್ಲಿ ಅಕ್ಷರದಲ್ಲಿ ತನ್ನ ವಿಭೂತಿಯನ್ನು ಹೇಳುತ್ತಾನೆ. ಅಕ್ಷರಾಣ ಮಕಾರೋಸ್ಮಿ ಎಂದು ಅಪೂರ್ತಿಯಲ್ಲಿ ಭಗವಂತನ ಎಲ್ಲ ಗುಣಗಳನ್ನು ಹೇಳುವ ವಿಶಿಷ್ಟ ಅಕ್ಷರ ಆ, ಅಂದರೆ ಅಲ್ಲ. ಭಗವಂತ ಅಲ್ಲ ಅಂದರೆ ನಮಗೆ ತಿಳಿದಿರುವ ಯಾವ ವಸ್ತುವು ಅವನಲ್ಲ. ಆತ ಪ್ರಪಂಚದಿಂದ ವಿಲಕ್ಷಣ. ಇಂತಹ ಭಗವಂತ ಇಲ್ಲ ಅಂದರೆ ಆತನಲ್ಲಿ ಯಾವ ದೋಷವೂ ಇಲ್ಲ. ಆತ ಸರ್ವಗುಣಪೂರ್ಣ. ಹೀಗೆ ಸರ್ವವಿಲಕ್ಷಣ, ಸರ್ವದೋಷ ದೂರ, ಸರ್ವಗುಣಪೂರ್ಣ ಭಗವಂತ ಅಕಾರ ವಾಚ್ಯನಾಗಿ ಅಕಾರದಲ್ಲಿ ತುಂಬಿದ್ದಾನೆ. ಅಕ್ಷರದ ನಂತರ ಸಮಾಸಗಳ ಬಗ್ಗೆ ಹೇಳುತ್ತಾ ಕೃಷ್ಣ ಹೇಳುತ್ತಾನೆ, ದ್ವಂದ್ವ ಸಾಮಸಿಕಸ್ಯ ಎಂದು. ನಮಗೆ ತಿಳಿದಂತೆ ಯಾವುದೇ ಸಮಾಸವಾಗಬೇಕಾದರೆ ಅಲ್ಲಿ ಎರಡು ಶಬ್ದವಿರಬೇಕು, ಅಥವಾ ಒಂದು ಶಬ್ದ ಮತ್ತು ಒಂದು ಪ್ರತ್ಯಯವಿರಬೇಕು. ಇತರ ಎಲ್ಲ ಸಮಾಸಗಳಲ್ಲಿ ಒಂದು ಪದ ಅಥವಾ ಎರಡು ಪದ ತನ್ನ ಪ್ರಾಧಾನ್ಯತೆಯನ್ನು ಕಳೆದುಕೊಳ್ಳಬಹುದು. ಆದರೆ ದ್ವಂದ್ವ ಸಮಾಸದಲ್ಲಿ ಎರಡು ಪದಗಳು ಮುಖ್ಯ. ಉಭಯ ಪದ ಪ್ರಧಾನ ಸಮಾಸವಾದ ದ್ವಂದ್ವ ಸಮಾಸದಲ್ಲಿ ಭಗವಂತ ದ್ವಂದ್ವ ನಾಮಕನಾಗಿ ತುಂಬಿದ್ದಾನೆ. ಎರಡು ರೂಪದಿಂದ ನಮ್ಮ ಒಳಗು ಹೊರಗು ತುಂಬಿರುವ ಭಗವಂತ ದ್ವಂದ್ವ. ಎಲ್ಲರನ್ನೂ ಸಂಹಾರ ಮಾಡುವ ಕಾಲಪುರುಷ ಭಗವಂತ, ಎಲ್ಲವನ್ನು ಧಾರಣೆ ಮಾಡಿ ಪೋಷಣೆ ಮಾಡುವ ದಾತ. ಇಂತಹ ಭಗವಂತ ವಿಶ್ವತೋಮುಖ. ಆತ ಎಲ್ಲೆಡೆ ತುಂಬಿದ್ದಾನೆ. ಆತನಿಲ್ಲದ ತಾಣವಿಲ್ಲ, ಆತ ಕಾರಣದ ಎಡೆ ಇಲ್ಲ. ಶ್ಲೋಕ 34. ಮೃತ್ಯು ಸರ್ವಹರಶ್ಚಾಹ ಮುದ್ಭವಶ್ಚ ಭವಿಷ್ಯತಾಂ ಕೀರ್ತಿ ಶ್ರೀವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಈ ಶ್ಲೋಕದ ಅನುವಾದ: ಎಲ್ಲವನ್ನು ಕಬಳಿಸುವ ಮೃತ್ಯು ದೇವತೆ, ಅಂದರೆ ಸಾಯಿಸುವವನಾದ್ದರಿಂದ ಮೃತ್ಯುನಾಮಕನಾಗಿ ಯಮನ ಪರಿವಾರ ದೇವತೆಯಾದ ಮೃತ್ಯುವಿನಲ್ಲಿದ್ದು ಅವನಿಗೆ ಎಲ್ಲವನ್ನು ಕಬಳಿಸುವ ಶಕ್ತಿ ಇತ್ತವನು ನಾನು. ಮುಂದೆ ಆಗುವವರನ್ನು ಹುಟ್ಟಿಸುವವನು ನಾನು. ಹೆಂಗಸರಲ್ಲಿ ಕೀರ್ತಿಯ ದೇವತೆ ನಾನು, ಶ್ರೀದೇವಿ ನಾನು, ವಾಗ್ದೇವಿ ನಾನು, ಸ್ಮರಣ ಶಕ್ತಿಯ ದೇವತೆ ನಾನು, ಧಾರಣ ಶಕ್ತಿಯ ದೇವತೆ ನಾನು, ಸಹನೆಯ ದೇವತೆ ನಾನು, ಕ್ಷಮಾದೇವಿ ನಾನು. ಅಂದರೆ ಕೀರ್ತನೀಯವಾಗಿ ಕೀರ್ತಿ ಎನ್ನಿಸಿ ಕೀರ್ತಿ ದೇವಿಯಲ್ಲಿದ್ದೇನೆ. ಆಶ್ರಯನಾಗಿ ಶ್ರೀ ಎನ್ನಿಸಿ ಶ್ರೀದೇವಿಯಲ್ಲಿದ್ದೇನೆ. ವಕ್ತಾರನಾಗಿ ವಾಕ್ ಎನ್ನಿಸಿ ವಾಗ್ದೇವಿಯಲ್ಲಿದ್ದೇನೆ. ಸ್ಮರಣೀಯನಾಗಿ ಸ್ಮೃತಿ ಎನ್ನಿಸಿ ಸ್ಮೃತಿ ದೇವಿಯಲ್ಲಿದ್ದೇನೆ. ಅರಿವಿನ ಮೂರ್ತಿಯಾಗಿ ಧೃತಿ ಎನ್ನಿಸಿ ಧೃತಿ ದೇವಿಯಲ್ಲಿದ್ದೇನೆ. ತಪ್ಪುಗಳನ್ನು ಮನ್ನಿಸುವವನಾಗಿ ಕ್ಷಮಾ ಎನ್ನಿಸಿ ಕ್ಷಮಾದೇವಿಯಲ್ಲಿದ್ದೇನೆ. ಈ ಶ್ಲೋಕದ ಭಾವಾರ್ಥ: ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಕಬಳಿಸುವ ಮೃತ್ಯು ದೇವತೆ ಕೂಡ ಹೌದು. ಪ್ರಳಯ ಕಾಲ ನಂತರ ಸೃಷ್ಟಿಯನ್ನು ಪುನಃ ನಿರ್ಮಾಣ ಮಾಡುವವನು ಅವನೇ. ಸ್ತ್ರೀ ರೂಪದಲ್ಲಿನ ತನ್ನ ವಿಭೂತಿಯನ್ನು ಹೇಳುತ್ತಾ ಕೃಷ್ಣ ಇಲ್ಲಿ ಮುಖ್ಯವಾಗಿ ಲಕ್ಷ್ಮೀ, ಸರಸ್ವತಿ ಮತ್ತು ಭಾರತೀಯರಲ್ಲಿ ತನ್ನ ವಿಭೂತಿಯನ್ನು ವಿವರಿಸಿದ್ದಾನೆ. ಕೀರ್ತಿ, ಅದೃಷ್ಟ, ಸುಂದರ ಮಾತು, ಸ್ಮರಣ ಶಕ್ತಿ, ಬುದ್ಧಿಶಕ್ತಿ, ದೃಢತೆ ಮತ್ತು ತಾಳ್ಮೆ, ಇವುಗಳ ಅಭಿಮಾನಿ ದೇವತೆಯರು ಮುಖ್ಯವಾಗಿ ಲಕ್ಷ್ಮಿ, ಸರಸ್ವತಿ ಮತ್ತು ಭಾರತೀಯರು. ಇವರಲ್ಲಿ ಸ್ತ್ರೀ ರೂಪ ವಿಭೂತಿಯಾಗಿ ಭಗವಂತ ನಿಂತಿದ್ದಾನೆ. ಶ್ಲೋಕ 35. ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶಿಷ್ಯೋಃ ಮೃತೋ ನಾಂ ಕುಸುಮಾಕರಃ. ಈ ಶ್ಲೋಕದ ಅನುವಾದ: ಸಾಮದ ಗಾನಗಳಲ್ಲಿ ಬೃಹತ್ ಸಾಮವೆಂಬ ಗಾನ ನಾನು. ಅಂದರೆ ಬೃಹತ್ ಹಿರಿದಾದ ಸಾರವಸ್ತು ಮತ್ತು ಅಮ ಅಂದರೆ ಅರಿವಿಗೆಟಗದವನಾದ್ದರಿಂದ ಬೃಹತ್ ಸಾಮ ಎನ್ನಿಸಿ ಬೃಹತ್ ಸಾಮನೆಂಬ ಗಾನದಲ್ಲಿದ್ದೇನೆ. ಛಂದಸ್ಸುಗಳಲ್ಲಿ ಗಾಯತ್ರಿ ನಾನು, ಅಂದರೆ ಗಾಯಕರನ್ನು ಸಲಹುವುದರಿಂದ ಗಾಯತ್ರಿ ಎನಿಸಿ ಗಾಯತ್ರಿ ಛಂದಸ್ಸಿನಲ್ಲಿದ್ದೇನೆ.
ತಿಂಗಳಲ್ಲಿ ಮಾರ್ಗಶಿರ ನಾನು, ಅಂದರೆ ದಾರಿಯ ಕೊನೆಯಲ್ಲಿರುವುದರಿಂದ ಮಾರ್ಗಶೀರ್ಷ ಎನ್ನಿಸಿ ಮಾರ್ಗಶಿರ ಮಾಸದಲ್ಲಿದ್ದೇನೆ. ಋತುಗಳಲ್ಲಿ ವಸಂತ ನಾನು, ಅಂದರೆ ಕು ಕೆಟ್ಟ, ಸು ಒಳ್ಳೆಯ, ಮಾ ಅರಿವನ್ನು ಕರ ನೀಡುವುದರಿಂದ ಕುಸುಮಾಕರ ಎನ್ನಿಸಿ ವಸಂತ ಋತುವಿನಲ್ಲಿದ್ದೇನೆ. ಈ ಶ್ಲೋಕದ ಭಾವಾರ್ಥ: ಸಾಮಗಾನದಲ್ಲಿ ಅನೇಕ ವಿಧ. ಸಪ್ತಸ್ವರವನ್ನು ಬಳಸಿ ಹಾಡುವುದು ಸಾಮವೇದದಲ್ಲಿ ಮಾತ್ರ. ಇದು ಋಗ್ವೇದ ಯಜುರ್ವೇದದಲ್ಲಿ ಇಲ್ಲ. ಎಲ್ಲ ಸಾಮಗಳಲ್ಲಿ ಸಪ್ತಸ್ವರದ ಬಳಕೆ ಇಲ್ಲ. ಈ ಸಪ್ತಸ್ವರವಿರುವ ಸಾಮದಲ್ಲಿ ಬೃಹತ್ ಸಾಮವೆಂಬ ಗಾನ ನಾನು ಎನ್ನುತ್ತಾನೆ ಕೃಷ್ಣ. ಇಲ್ಲಿ ಬಂದಿರುವ ಭಗವಂತನ ನಾಮ ಬೃಹತ್ ಸಾಮ, ಹಿರಿದಾದ, ಸಾರಭೂತನಾದ ಮತ್ತು ನಮ್ಮ ಅರಿವಿಗೆಟುಕದೆ ಅಮಿತವಾಗಿರುವ ಭಗವಂತ ಬೃಹತ್ ಸಾಮ. ಪದ್ಯದ ರೂಪದಲ್ಲಿ ಒಂದು ಅಪೂರ್ವವಾದ ಅರ್ಥವನ್ನು, ಆಧ್ಯಾತ್ಮದ ಸಂದೇಶವನ್ನು ತುಂಬಿಡುವಂತಹದ್ದು ಛಂದಸ್ಸು. ಇದು ನಮ್ಮ ಅಭಿಪ್ರಾಯವನ್ನು ಲಯಬದ್ಧವಾಗಿ ವ್ಯಕ್ತಪಡಿಸುವ ವಿಧಾನ. ಛಂದಸ್ಸಿನಲ್ಲಿ ಪ್ರಧಾನವಾದ 7 ಛಂದಸ್ಸುಗಳಿವೆ. 22 ಅಕ್ಷರದ ಗಾಯತ್ರಿ, 28 ಅಕ್ಷರದ ಉಷ್ಣಿಕ್, 32 ಅಕ್ಷರದ ಅನುಷ್ಪುಪ್, 36 ಅಕ್ಷರದ ಬೃಹತಿ, 40 ಅಕ್ಷರದ ಪಂಕ್ತಿ, 44 ಅಕ್ಷರದ ತ್ರಿಶುಪ್ ಮತ್ತು 48 ಅಕ್ಷರದ ಜಗತಿ. ಈ ಛಂದಸ್ಸುಗಳಲ್ಲಿ ಭಗವಂತನ ವಿಶೇಷ ವಿಭೂತಿ ಇರುವ ಛಂದಸ್ಸು ಗಾಯತ್ರಿ. ಇದು ಭಗವಂತನ ಹೆಸರು ಕೂಡ ಹೌದು. ಗಾಯತಂ ತ್ರಾಯತೆ ಇತಿ ಗಾಯತ್ರಿ. ಯಾರು ಭಗವಂತನನ್ನು ಈ ಮಂತ್ರದಿಂದ ಸ್ತೋತ್ರ ಮಾಡುತ್ತಾರೋ ಅವರನ್ನು ಆತ ರಕ್ಷಣೆ ಮಾಡುತ್ತಾನೆ. ಗಾಯತ್ರಿ ಛಂದಸ್ಸು 7 ಛಂದಸ್ಸುಗಳಲ್ಲಿ ಮೊದಲನೆಯದು. 8 ಅಕ್ಷರದ 3 ಪಾದಗಳುಳ್ಳ ಗಾಯತ್ರಿ ಎಲ್ಲದರ ಪಂಚಾಂಗದಂತಿದೆ. ಋಗ್ವೇದದಲ್ಲಿನ ಹೆಚ್ಚಿನ ಮಂತ್ರಗಳು ಗಾಯತ್ರಿ ಛಂದಸ್ಸಿನಲ್ಲಿದೆ. ಹೀಗೆ ಗಾಯತ್ರಿ ಇತರ ಛಂದಸ್ಸಿಗೆ ಮಾತ್ರ ಸ್ಥಾನೀಯವಾಗಿದೆ. ಗಾಯತ್ರಿ ಆಧ್ಯಾತ್ಮದ ಮೂಲಭೂತವಾದ ಮುಖವನ್ನು ಹೊಂದಿರತಕ್ಕಂತಹ ಮಂತ್ರ. ಸೂರ್ಯನಲ್ಲಿರುವ ಸೌರಶಕ್ತಿಯನ್ನು ನಮಗೆ ಹರಿಸುತ್ತಾ ಸೌರಮಂಡಲದಲ್ಲಿರುವ ನಮ್ಮ ಜೀವ ಪ್ರಧಾನವಾದ ಭಗವಂತನ ಸ್ತೋತ್ರ ಮಾಡುವುದು ಗಾಯತ್ರಿ. ಇಡೀ ಬ್ರಹ್ಮಾಂಡದ ನಿಯಾಮಕನಾಗಿದ್ದು ಸೌರಶಕ್ತಿಯಿಂದ ಬಂದು ನಮ್ಮ ಆತ್ಮದ ಒಳಗೆ, ನಮ್ಮ ಹೃದಯ ಕಮಲದಲ್ಲಿ ದಿ ಶಕ್ತಿಯನ್ನು ಪ್ರೇರಣೆ ಮಾಡುವಂತಹ ಶಕ್ತಿ ಭಗವಂತ ಎನ್ನುವ ಸಮಷ್ಟಿ ಚಿಂತನ ಇರುವ ಮಂತ್ರ ಗಾಯತ್ರಿ. ಗಾಯತ್ರಿ ವಿಶಿಷ್ಟವಾಗಿ ವೈದಿಕ ಛಂದಸ್ಸಾಗಿ ಬಳಕೆಯಾಗಿದೆ. ಲೌಕಿಕವಾಗಿ ಇದರ ಬಳಕೆ ಇಲ್ಲ. ಗಾಯತ್ರಿಗೆ ಈ ವಿಶಿಷ್ಟ ಸ್ಥಾನ ಭಗವಂತನ ವಿಶೇಷ ವಿಭೂತಿಯಿಂದ ಬಂತು. ಇಲ್ಲಿ ಒಂದು ವಿಷಯವನ್ನು ನಾವು ತಿಳಿದಿರಬೇಕು. ಐತರೇಯ ಉಪನಿಷತ್ತಿನಲ್ಲಿ ಬೃಹತಿ ಛಂದಸ್ಸನ್ನು ಶ್ರೇಷ್ಠ ಎಂದು ಹೇಳಿದ್ದಾರೆ. ಇದಕ್ಕೆ ಕಾರಣ ಏನೆಂದರೆ, ಅಭಿಮಾನಿ ದೇವತಾ ತಾರತಮ್ಯದಲ್ಲಿ ನೋಡಿದಾಗ ಗಾಯತ್ರಿ ಅಭಿಮಾನಿ ದೇವತೆಯರು ಲಕ್ಷ್ಮಿ, ಸರಸ್ವತಿ, ಭಾರತಿ, ಗರುಡ ಮತ್ತು ಅಗ್ನಿಪತ್ನಿ ಸ್ವಾಹ. ಬೃಹತಿ ಛಂದಸ್ಸನ್ನು ನೋಡಿದಾಗ ಅಲ್ಲಿ ಲಕ್ಷ್ಮಿ, ಸರಸ್ವತಿ, ಭಾರತಿ, ಗರುಡ ಮತ್ತು ಬೃಹಸ್ಪತಿ ಪತ್ನಿ ತಾರಾ ಅಭಿಮಾನಿ ದೇವತೆಗಳು. ಅಗ್ನಿಪತ್ನಿ ಸ್ವಾಹಕ್ಕಿಂತ ತಾರಾ ದೇವತಾ ತಾರತಮ್ಯದಲ್ಲಿ ಎತ್ತರದಲ್ಲಿರುವುದರಿಂದ ದೇವತಾ ತಾರತಮ್ಯವನ್ನು ಮುಖ್ಯವಾಗಿಟ್ಟುಕೊಂಡು ಅಲ್ಲಿ ಹಾಗೆ ಹೇಳಿದ್ದಾರೆ. ಈ ವಿಚಾರ ತಿಳಿದಾಗ ಇಲ್ಲಿ ಗೊಂದಲವಿಲ್ಲ. ನಾನು ಮಾಸಗಳಲ್ಲಿ ಮಾರ್ಗಶಿರ, ಋತುಗಳಲ್ಲಿ ವಸಂತ ಎನ್ನುತ್ತಾನೆ ಕೃಷ್ಣ. ಮಾರ್ಗಶಿರ ಮಾಸ ಮಾಸಗಳಲ್ಲಿ ಮೊದಲನೇ ಮಾಸ, ಕಾರ್ತಿಕ ಕೊನೆಯ ಮಾಸ. ಈ ಕಾರಣಕ್ಕಾಗಿ ಕಾರ್ತಿಕ ಮಾಸದಲ್ಲಿ, ಅಂದರೆ ಮಾರ್ಗಶಿರ ಮಾಸದ ಮೊದಲು ದೀಪಾವಳಿಯನ್ನು ಆಚರಿಸುತ್ತಾರೆ. ಒಂದು ವರ್ಷವನ್ನು ಕೃತಜ್ಞತೆಯಿಂದ ಕಳಿಸಿಕೊಡುವುದು ದೀಪಾವಳಿಯ ಮಹತ್ವ. ಮಾರ್ಗಶಿರಕ್ಕೆ ಅಗ್ರ ಆಯಣ ಎನ್ನುತ್ತಾರೆ. ಆಯಣ ಎಂದರೆ ಮಾಸ, ಅಗ್ರ ಎಂದರೆ ಮೊದಲನೆಯದು. ನಾವು ಗೀತಾ ಜಯಂತಿಯನ್ನು ಈ ಮಾಸದಲ್ಲಿ ಆಚರಿಸುತ್ತೇವೆ. ಇದರಿಂದ ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದ ಮಾಸ ಕೂಡ ಮಾರ್ಗಶಿರ ಎನ್ನಬಹುದು. ಈ ಮಾಸದಲ್ಲಿ ವಿಭೂತಿಯಾಗಿ ಕುಳಿತಿರುವ ಭಗವಂತನ ನಾಮ ಮಾರ್ಗಶೀರ್ಷ. ಸಾಧನ ಮಾರ್ಗದಲ್ಲಿ ನಾವು ಸಾಗಬೇಕಾದ ಮಾರ್ಗದ ತುದಿಯಾದ ಆ ಭಗವಂತ ಮಾರ್ಗಶೀರ್ಷ. ಅರಳಿಗಿಡ ಮರಗಳು ಚಿಗುರುವ ವಸಂತ ಋತುವಿನಲ್ಲಿ ಕುಸುಮಾಕರನಾಗಿ ನಾನಿದ್ದೇನೆ ಎನ್ನುತ್ತಾನೆ ಕೃಷ್ಣ. ಕೆಟ್ಟವರಿಗೆ ಕುಸಿತವಾದ ಮತ್ತು ಸಜ್ಜನರಿಗೆ ಉತ್ತಮ ಜ್ಞಾನವನ್ನು ಕೊಡುವ ಭಗವಂತ ಕುಸುಮಾಕರಃ.